ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಆದಿಯಶ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸವನ್ನು ಸುಲಭಗೊಳಿಸಲು ಕೇಂದ್ರ ಸರ್ಕಾರವು ಪೋಷಣ್ ಟ್ರ್ಯಾಕರ್ ಆ್ಯಪನ್ನು ಜಾರಿಗೆ ತಂದಿದೆ. ಈ ಆ್ಯಪ್ನಲ್ಲಿ ತಮ್ಮ ಕೇಂದ್ರದಲ್ಲಿರುವ ಎಲ್ಲ ಫಲಾನುಭವಿಗಳ ನೋಂದಣಿಯಿಂದ ಹಿಡಿದು ಮನೆ ಭೇಟಿ, ಡೈಲಿ ಟ್ರ್ಯಾಕಿಂಗ್, ಅಂಗನವಾಡಿಯ ಚೆಕ್ ಲಿಸ್ಟ್ ಮತ್ತು ಅಂಗನವಾಡಿಯ ಸಂಪೂರ್ಣ ಮಾಹಿತಿಯನ್ನು ಹೇಗೆ ಎಂಟ್ರಿ ಮಾಡುವುದು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ನೋಡಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ನೋಡುತ್ತಿದ್ದರೆ ತಪ್ಪದೆ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ ಮೇಲೆ ಒತ್ತಿ. ಈ ರೀತಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಷನ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತದೆ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಪೋಷಣ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳೋ ನಂತರ ಮೇಲೆ ಎ ಅಕ್ಷರ ಕಾಣಿಸ್ತಾ ಅದ್ರ ಮೇಲೆ ಒತ್ತಿ ನಿಮಗೆ ಬೇಕಾದ ಒಂದು ಲ್ಯಾಂಗ್ವೇಜನ್ನು ಅಥವಾ ಭಾಷೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು, ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂತಹ ಮೊಬೈಲ್ ನಂಬರನ್ನು ಅಲ್ಲಿ ತುಂಬಿ, ಅದರ ಕೆಳಗೆ MPIN ನಂಬರ್ ಕೇಳ್ತಾ ಇದೆ. MPIN ನಂಬರನ್ನು ತುಂಬಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ನಂತರ ಮೊದಲಿಗೆ ಅಂಗನವಾಡಿ ಕಾರ್ಯಕರ್ತರ ಹೆಸರು ಮೇಲೆ ಕಾಣಿಸ್ತದೆ. ಅದರ ಕೆಳಗೆ ಬೆನಿಫಿಷರಿ ರಿಜಿಸ್ಟ್ರೇಷನು, ಹೋಮ್ ವಿಸಿಟ್ ಶೆಡ್ಯೂಲ್ ಅಂತ ಬರ್ತದೆ. ಬೆನಿಫಿಷರಿ ರಿಜಿಸ್ಟ್ರ್ ಮೇಲೆ ಒತ್ತಿದ ನಂತರ ಸುಮಾರು ಆಪ್ಷನ್ಸಲ್ಲಿ ಓಪನ್ ಆಗ್ತವೆ. ಗರ್ಭಿಣಿಯರು, ಬಾಣಂತಿಯರು, 0 to 6 ಮಕ್ಕಳು, 6 ತಿಂಗಳಿಂದ 3 ವರ್ಷದ ಮಕ್ಕಳು, 3 ವರ್ಷದಿಂದ 6 ವರ್ಷದ ಮಕ್ಕಳು, ಹದಿಹರೆಯದ ಬಾಲಕಿಯರು ಅಥವಾ ಹುಡುಗಿಯರು, ಡೈಲಿ ಟ್ರ್ಯಾಕಿಂಗ್, ಅನಾಥ ಮಕ್ಕಳು. ಅದರ ಕೆಳಗೆ ನೀವು ನೋಡ್ಬೋದು ಓಮ್ ಅಂತೇಳಿ, ನಂತರ AWO ಸ್ಥಿತಿ ಮತ್ತು AWO ಇನ್ಫ್ರಾ ಅಂತೇಳಿ, ನಂತರ ಹೆಚ್ಚು ಅಂತೇಳಿ, ಈ ರೀತಿ ಅನೇಕ ರೀತಿಯ ಒಂದು ಆಪ್ಷನ್ಸಲ್ಲಿ ಓಪನ್ ಆಗ್ತವೆ. ಮೊದಲಿಗೆ ನಾವೀಗ ಗರ್ಭಿಣಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಗರ್ಭಿಣಿನ ಹೇಗೆ ತುಂಬುವುದು ಅಂತೇಳಿ ಕೆಳಗೆ ಲಾಭವನ್ನು ಸೇರಿಸಿ ಅಂತಿದೆ. ಅದರ ಮೇಲೆ ಒತ್ತಿದಾಗ ಫಲಾನುಭವಿ ಹೆಸರು ಅಂದರೆ ಗರ್ಭಿಣಿ ಹೆಸರಿನಲ್ಲಿ ತುಂಬಬೇಕಾಗುತ್ತೆ. ನಾನು ಅನು ಅಂತ ತುಂಬ್ತಾ ಇದ್ದೀನಿ. ಅದ್ರ ಕೆಳಗೆ ಗಂಡನ ಹೆಸರು ಅಂದರೆ ಫಲಾನುಭವಿಯ ಗಂಡನ ಹೆಸರು ಆದಿ ಅಂತೇಳಿ ತುಂಬ್ತಾ ಇದ್ದೀನಿ. ಅದ್ರ ಕೆಳಗೆ ಆಧಾರ್ ನಂಬರ್ ಇದ್ದರೆ ಕಂಪಲ್ಸರಿ ಹಾಕಿ. ನಂತರ ಆರೋಗ್ಯದ ಒಂದು ಕಾರ್ಡು, ಹೆಲ್ತ್ ಐಡಿ ಇದ್ದರೆ ಅದ್ರ ಕಾರ್ಡನ್ನು ಸಹ ತುಂಬುವಂಥ ಪ್ರಯತ್ನ ಮಾಡಿ, ತುಂಬಬೇಕಾಗುತ್ತೆ. ನೆಕ್ಸ್ಟು ಕೆಳಗೆ ಅವರ ಜನ್ಮ ದಿನಾಂಕ ಅಥವಾ ಹುಟ್ಟಿದ ದಿನಾಂಕವನ್ನು ಕೇಳ್ತಾ ಇದೆ. ಸೊ ಹಾಕಿ. ಡೇಟ್ ಆಫ್ ಬರ್ತನ್ನು ನೀವು ಕಂಪಲ್ಸರಿ ಅಲ್ಲಿ ಹಾಕಲೇಬೇಕಾಗುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ಯಾವ ವರ್ಷ ಅಂತ ಕೆಳಗೆ ಮೆನ್ಷನ್ ಮಾಡ್ಬೋದು. ಸೊ ಡೇಟ್ ಆಫ್ ಬರ್ತನ್ನು ಕಂಪಲ್ಸರಿಯಾಗಿ ಹಾಕಿದ ನಂತರ ಅದ್ರ ಕೆಳಗೆ ಫಲಾನುಭವಿಯ ಅಂದರೆ ಬೆನಿಫಿಷರಿ ಯಾರುತ್ತೆ ಅವ್ರ ಮೊಬೈಲ್ ನಂಬರ್, ಇಲ್ಲ ಅವ್ರ ಗಂಡನ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೊ ಮೊಬೈಲ್ ನಂಬರನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ. ಈ ನಂಬರ್ಗೆ OTP ಬರುವಂಥದ್ದು. ಸೊ ಈಗ ಫಲಾನುಭವಿಯ ಮೊಬೈಲ್ ನಂಬರನ್ನಲ್ಲಿ ನೀವು ತುಂಬಬೇಕಾಗುತ್ತೆ. ತುಂಬಿ ಅದ್ರ ಕೆಳಗೆ ಈ ಫಲಾನುಭವಿ ಎಷ್ಟು ತಿಂಗಳ ಗರ್ಭಿಣಿ ಅಂತಿದೆ. ಅದ್ರ ಮೇಲೆ ಒತ್ತಿದಾಗ ಸುಮಾರು 9 ಆಪ್ಷನ್ಸಲ್ಲಿ ಕಾಣಿಸ್ತವೆ. ಅದರಲ್ಲಿ ಯಾವ ತಿಂಗಳು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಕೆಳಗೆ ನೆಕ್ಸ್ಟು ಇವರು ಇದೇನೇ ಮೊದಲ ಗರ್ಭಧಾರಣೆಯ ಅಂತ ಕೇಳ್ತಾ ಇದೆ. ಸೊ ಹೌದು ಇಲ್ಲ ಅಂತೇಳಿ ಅವ್ರು ಕೇಳಿ, ಹೌದು ಅಂತಂದರೆ ಹೌದು ಒತ್ತಿ, ಇಲ್ಲ ಅಂತಂದರೆ ಇಲ್ಲ ಒತ್ತಿ. ನೆಕ್ಸ್ಟು ಇದಕ್ಕಿಂತ ಮೊದಲು ಏನಾದ್ರು ಅಬಾರ್ಷನ್ಸ್ ಆಗಿದ್ದಾವ ಅಂತ ಕೇಳ್ತಾ ಇದೆ, ಒತ್ತಿ. ಆಗಿದ್ದರೆ ಹೌದು ಅಂತಿ, ಇಲ್ಲ ಅಂತಂದರೆ ಇಲ್ಲ ಕೊಡಿ. ನೆಕ್ಸ್ಟ್ ಕೆಳಗೆ LMP ಡೇಟ್ ಅಂದರೆ ಕೊನೆಯ ಮುಟ್ಟಿನ ದಿನಾಂಕ ಕೇಳ್ತಾ ಇದೆ. ಸೊ ಅದನ್ನ ಕೇಳಿಬಿಟ್ಟು ನೀವು ಹಾಕಿ ನಂತರ ಸಲ್ಲಿಸಿದಾಗ ಈ ಒಂದು ಫಲಾನುಭವಿಯ ನಂಬರ್ಗೆ OTP ಕಳಿಸಲಾಗಿದೆ ಅಂತಿದೆ. ಸೊ ಈಗ OTP ಅವ್ರ ನಂಬರ್ಗೆ ಹೋಗಿರ್ತದೆ. ಆ ನಂಬರನ್ನು ನೀವು ತೊಗೊಂಡ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನಾನು ಆ ನಂಬರ್ ತೊಗೊಂಡ್ಬಿಟ್ಟು ಈಗ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಈಗ OTP ಹಾಕ್ತಾಯಿದ್ದೀನಿ. ಸೊ OTP ಎಂಟ್ರಿ ಮಾಡಬೇಕಾಗುತ್ತೆ. ಈ OTP ಎಂಟ್ರಿ ಮಾಡಿದ ತಕ್ಷಣ ಅದು ಏನಾಗಿರುವಂಥದ್ದು ಈ ಬೂದು ಬಣ್ಣದಲ್ಲಿರುವಂಥದ್ದು ಕೆಂಪು ಬಣ್ಣಕ್ಕೆ ಬರ್ತದೆ. ಈಗ ಅದ್ರ ಮೇಲೆ ವೆರಿಫೈ ಅಂತ ಒತ್ತಿದ ನಂತರ ಆ ಒಂದು ಫಲಾನುಭವಿ ನಿಮ್ಮ ಲೀಸ್ಟಲ್ಲಿ ಸೇರಿಕೊಳ್ಳುತ್ತೆ. ಸರಿನಾ? ಈಗ ಬೇಕಾದ್ರೆ ನೋಡ್ಬೋದು. ಈಗ ನೋಡಿ ಇಲ್ಲಿ ಬಂದಿದೆ ನೋಡಿ ಅನು ಅಂತೇಳಿ. ಸೊ ಬಂದಿದೆ. ಆ ಫಲಾನುಭವಿಯ ರೈಟ್ ಸೈಡಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಒತ್ತಿದಾಗ ನೋಡಿ ಗ್ರೀನ್ ಕಲರ್ ಬಂದಿರಬೇಕು ಎರಡೂ. ಬಟ್ ಗ್ರೀನ್ ಕಲರ್ ಬಂದಿಲ್ಲ, ಒಂದು ಮಾತ್ರ ಬಂದಿದೆ. ಅದು ಫೋನ್ ನಂಬರ್ ಮಾತ್ರ ವೆರಿಫೈ ಆಗಿದೆ, ಆಧಾರ್ ಕಾರ್ಡ್ ನಂಬರ್ ವೆರಿಫೈ ಆಗಿಲ್ಲ. ಸೊ ಇಲ್ಲಿ ಏನಾದರೂ 2 ಗ್ರೀನ್ ಬಂದಿದ್ರೆ ಮೇಲೆ ಚೆನ್ನಾಗಿರುವಂಥ ಆರೋ ಮಾರ್ಕು ಗ್ರೀನ್ ಕಲರ್ ಬಂದಿರ್ತದೆ.
ನೋಡ್ಬೋದು. ಸೊ ಈಗ ಆ ಫಲಾನುಭವಿ ಪಕ್ಕದಲ್ಲಿ 3 ಚುಕ್ಕೆಗಳಿದ್ದಾವೆ. ಆ ಚುಕ್ಕ ಮೇಲೆ ಹೊತ್ತಾಗ 4 ಆಪ್ಷನ್ಸ್ ಓಪನ್ ಆಗ್ತವೆ. ಅದರಲ್ಲಿ ಮೊದಲನೇದಾಗಿ ಎಡಿಟ್ ಪ್ರೊಫೈಲ್ ಒತ್ತಿ. ಅಂದರೆ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೋದು, ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಸೊ ನಂತರ ಎರಡನೇ ನಿಮಗೆಲ್ಲ ಗೊತ್ತಿರುವಂಥದ್ದು ವಲಸೆಯ ವ್ಯಕ್ತಿ ಚಿತ್ರ ಅಂದರೆ ಯಾವ ರೀತಿ ನಾವು ಬಾಣಂತಿ ಮಾಡ್ಕೋಬೋದು ಅಂತೇಳಿ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ಈಗ ನೆಕ್ಸ್ಟು ಮೂರನೇದು ಮತ್ತು ಹಿಂದಕ್ಕೆ ಹೋಗಿ. ಸೊ ಮೂರನೇದನ್ನು ನಾವು ನೋಡಬೇಕಾಗುತ್ತೆ. ಮೂರನೇದು ನಿಮಗೆಲ್ಲ ಗೊತ್ತಿರುವಂಥದ್ದು ಮಾಹಿತಿಯನ್ನು ನಮೂದಿಸಬೇಕಾಗುತ್ತೆ, ಇಂಟರ್ ಇನ್ಫಾರ್ಮೇಷನು. ಸೊ ಮೊದಲನೇದಾಗಿ ಪೌಷ್ಟಿಕಾಂಶದ ಮಟ್ಟ ಅಂತೇಳಿ. ಸೊ ಅದ್ರ ಮೇಲೆ ಒತ್ತಿದಾಗ ಏನಾಗಿರುವಂಥದ್ದು ಅವರು ಹೈಟ್ ಎಷ್ಟಿದ್ದಾರೆ ಸೆಂಟಿಮೀಟ್ರಲ್ಲಿ ಹಾಕಬೇಕಾಗುತ್ತೆ. ವೆಯ್ಟ್ ಎಷ್ಟಿದ್ದಾರೆ ಅಂದರೆ ತೂಕ ಎಷ್ಟಿದ್ದಾರೆ, ಹೈಟು ಎತ್ತರ ತೂಕ ಎಷ್ಟಿದ್ದಾರೆ ತೂಕವನ್ನು ಹಾಕಿ ನಂತರ ಅದ್ರ ಕೆಳಗೆ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತೇಳಿ ಸೊ ಅದನ್ನ ಹಾಕಿ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದಾಗ ಒಂದು ನಂಬರ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿರುವಂಥದ್ದು ಗ್ರೀನ್ ಕಲರ್ ಬಂದಿದೆ. ನೆಕ್ಸ್ಟ್ ಈಗ ರೆಡ್ ಕಲರ್ ಬಂತು. ಸೊ ರೆಡ್ ಕಲರಲ್ಲಿ ನಾವು ಏನಪ್ಪ ನೋಡಬೇಕಂದ್ರೆ ಪೌಷ್ಟಿಕಾಂಶದ ಪೂರಕಗಳು. ಸೊ ಅಲ್ಲೇನಾದ್ರು ನೀವೇನೋ ಪೋಲಿಕ್ ಆಮ್ಲ ಕೊಟ್ಟಿದ್ದೀರಾ, ಕಬ್ಬಿಣ ಕೊಟ್ಟಿದ್ದೀರಾ, ಸೊ ಯಾವ್ಯಾವ ಕೊಟ್ಟಿದ್ದೀರಾ ಅಂತೇಳಿ ನೀವು ರೈಟ್ ಮಾರ್ಕ್ ಹಾಕ್ಬಿಟ್ಟು ಏನಾಗಿರುವಂಥ ಸಬ್ಮಿಟ್ ಮಾಡುವಂಥದ್ದು. ಸೊ ಕೊಟ್ಬಿಟ್ಟು ಸಬ್ಮಿಟ್ ಮಾಡುವಂಥ ಪ್ರಯತ್ನ ಮಾಡಿ ಸಲ್ಲಿಸಿದಾಗ ಸೊ ಆ ಒಂದು ಆಪ್ಷನ್ಸ್ ಏನಾಗಿರುವಂಥದ್ದು ಗ್ರೀನ್ ಬರ್ತದೆ. ನೋಡ್ಬೋದು ಈಗ ನೀವು ಸಲ್ಲಿಸಿ ಅದನ್ನು. ಸೊ ಈಗ 2 ಆಪ್ಷನ್ ಗ್ರೀನ್ ಬಂತು. ಇನ್ನೊಂದು ಮಾತ್ರ ಏನಾಗಿರುವಂಥ ಬೂದು ಬಣ್ಣದಲ್ಲಿ ಇದೆ. ಸೊ ಈಗ ಅದು ರೆಡ್ ಕಲರ್ ಬಂತು. ಸೊ ಏನಾದವು ಅಂತ ಕೇಳಿದಾಗ ಏನಪ್ಪ ಅಂತ ಕೇಳಿದಾಗ ಪೌಷ್ಟಿಕಾಂಶದ ಹಸ್ತಕ್ಷೇಪ ಅಂತೇಳಿ. ಅಂದರೆ ನೀವು ಪೌಷ್ಟಿಕಾಂಶದವರಿಗೆ ಏನಾದರೂ ಕೊಡ್ತಾ ಇದ್ದೀರಾ ಅಂದರೆ THR ಏನಾದರೂ ಮನೆಗೆ ಏನಾದರೂ ಕೊಡ್ತಾ ಇದೆ ಅಂತ ಕೇಳಿದಾಗ ಸೊ ಎಸ್ ಅಂತ ಕೊಟ್ಟ ನಂತರ ಎಷ್ಟು ದಿನದವರೆಗೆ ಕೊಡ್ತಾ ಇದೆ ಅಂತ ಕೇಳಿದಾಗ 25 ದಿನ ಅಂತೇಳಿ ಸೊ ಮೆನ್ಷನ್ ಮಾಡಿ. ಜೊತೆಗೆ ಅವ್ರು ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಪಡ್ಕೊತ ನೋಡಿಬಿಟ್ಟು ಕೇಳಿಬಿಟ್ಟು ಹಾಕಿ ನೀವು ಸಲ್ಲಿಸಿ. ಇದಾದ ನಂತರ 4ನೇದು ಬಂದು ನಿಮಗೆಲ್ಲ ಗೊತ್ತಿರುವಂಥದ್ದು ವ್ಯಾಕ್ಸಿನೇಷನ್. ಸೊ ಅವರು ವ್ಯಾಕ್ಸಿನೇಷನ್ ಪಡೆದಂಥ ಒಂದು ಡೇಟ್ ಕೇಳ್ತಾ ಇದೆ, ಅದ್ರ ಮೇಲೆ ಒತ್ತಿ. ಸೊ ಡೇಟ್ ಯಾವಾಗ ಅಂತೇಳಿ ಹಾಕ್ಬಿಟ್ಟು ಅದನ್ನು ಸಲ್ಲಿಸಿ ಅಷ್ಟೇ. ಇದಾದ ನಂತರ ಗರ್ಭಿಣಿನ ಯಾವ ರೀತಿ ಬಾಣಂತಿ ಮಾಡಿಕೊಳ್ಳುವಂಥದ್ದು ಅದ್ರ ಬಗ್ಗೆ ನೋಡೋಣ. ಈಗ ಗರ್ಭಿಣಿ ಪಕ್ಕದಲ್ಲಿ 3 ಚುಕ್ಕೆಗಳಿದಾವೆ ನೋಡಿ, ಆ ಚುಕ್ಕೆಗಳ ಮೇಲೆ ಒತ್ತಿದಾಗ 2ನೇದು ವಲಸೆಯ ವ್ಯಕ್ತಿ ಚಿತ್ರ, ಅದ್ರ ಮೇಲೆ ಒತ್ತಿದಾಗ ನಿಮಗೆಲ್ಲ ಗೊತ್ತಿರುವಂಥದ್ದು ಗರ್ಭಿಣಿ ಏನಾಗಿರುವಂಥದ್ದು ಸೊ ಬಾಣಂತಿ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀವಿ. ಒಂದು ವೇಳೆ ಅವರೇನಾದರೂ ಅಬಾರ್ಷನ್ ಆಗಿದ್ದರೆ, ಗರ್ಭಪಾತವಾಗಿದ್ದರೆ ಸೊ ಗರ್ಭಪಾತ ಅಂತ ಕೊಟ್ಬಿಟ್ಟು ಬೇಕಾದ್ರೆ ನಿಮ್ಮ ಲಿಸ್ಟಿಂದ ಅವ್ರನ್ನ ತೆಗಿಬೋದು. ಸೊ ಇಲ್ಲ ಡೆಲಿವರಿ ಆಗಿದ್ದರೆ ಅಲ್ಲಿ ಡೆಲಿವರಿ ಡೇಟನ್ನು ನೀವು ಹಾಕಬೇಕಾಗುತ್ತೆ. ಡೆಲಿವರಿ ಡೇಟನ್ನು ಹಾಕಿ ನಾನೀಗ ಡೆಲಿವರಿ ಡೇಟನ್ನು ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು ನೀವೆಲ್ಲನೂ ಡೆಲಿವರಿ ಡೇಟನ್ನು ಹಾಕ್ತಾಯಿದ್ದೀನಿ. ಸೊ ಹಾಕಿದ ನಂತರ ಚೆನ್ನಾಗಿರುವಂಥ ಮೈಗ್ರೇಟ್ ಅಂದರೆ ವಲಸೆ ಅಂತಂದರೆ ಏನಾಗಿ ವರ್ಗಾವಣೆ ಆಗ್ತಾ ಇರುವಂಥದ್ದು, ಗರ್ಭಿಣಿಯಿಂದ ಬಾಣಂತಿಗೆ ಸೊ ಮೂವ್ ಆಗ್ತಾ ಇರುವಂಥದ್ದು. ಸೊ ಮೈಗ್ರೇಟ್ ಅಂತ ಒತ್ತಿದಾಗ ಈ ಫಲಾನುಭವಿನ ಯಶಸ್ವಿಯಾಗಿ ಹಾಲುಣಿಸುವ ತಾಯಿಯ ಲಿಸ್ಟ್ಗೆ ಸೇರಿಸಲಾಗಿದೆ ಅಂತ ಕೇಳ್ತಾ ಇದೆ. ಸರಿ ಅಂತ ಕೊಟ್ಟ ನಂತರ ಈಗ ಮಗುವಿನ ಡೀಟೇಲ್ಸನ್ನು ಕೇಳ್ತಾ ಇದೆ. ಸೊ ಈಗ ಮಗುವಿನ ಡೀಟೇಲ್ ಅಂದರೆ 0 to 6 ಮಗುವಿನ ಡೀಟೇಲ್ಸನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ಮೊದಲನೇದಾಗಿ ಫಲಾನುಭವಿ ಹೆಸರು ಅಂದರೆ 0 to 6 ಮಗುವಿನ ಹೆಸರು. ಹೆಣ್ಣು ಗಂಡಾಗಿದ್ದರೆ ಬಾಬು ಅಂತ ಕೊಡಿ. ಸೊ ಬಾಬು ಅಂತ ಕೊಟ್ಟು ಪಕ್ಕದಲ್ಲಿ ಇನ್ನು ನಿಮಗೆ ಗುರುತು ಸಿಗಬೇಕಂತಂದರೆ ತಾಯಿ ಹೆಸರನ್ನು ಸಹ ನೀವು ಸೇರಿಸ್ಬೋದು. ಬಾಬು ಅನು ಅಂತ ಸೇರಿಸಿ. ಸೊ ನಾನು ಆ ರೀತಿ ಸೇರಿಸ್ತಾ ಇದ್ದೀನಿ. ಆ ಮಗುಗೆ ಅಷ್ಟು ಬೇಗ ಆಧಾರ್ ಕಾರ್ಡ್ ನಂಬರ್ ಬಂದಿರಲ್ಲ. ಒಂದು ವೇಳೆ ಬಂದಿದ್ದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆರೋಗ್ಯದ ಐಡಿ ಇದ್ದರೆ ಹಾಕಿ. ಸೊ ಡೇಟ್ ಆಫ್ ಬರ್ತ್ ಅದೇ ಬಂದಿರ್ತದೆ. ಆ ಮಗು ಹೆಣ್ಣ ಗಂಡ ಅಂತ ನೋಡಿಬಿಟ್ಟು ಹಾಕಿ. ನಂತರ ತಂದೆ ಹೆಸರು ಹಾಕಿ. ನಾನೀಗ ಅದೇ ಅಂತೇಳಿ ತಂದೆ ಹೆಸರು ಹಾಕ್ತಾಯಿದ್ದೀನಿ. ತಾಯಿ ಹೆಸರು ಅನು ಅಂತೇಳಿ ಸೊ ಹಾಕ್ತಾಯಿದ್ವಿ. ಸೊ ಹಾಕಿ ಅದಾದ ನಂತರ ಫಲಾನುಭವಿಯ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಫಲಾನುಭವಿಯ ಮೊಬೈಲ್ ನಂಬರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಸೊ ಯಾಕಂತಂದರೆ ಈ ನಂಬರ್ಗೆ OTP ಹೋಗುವಂಥದ್ದು. ಸೊ ಅದಕ್ಕಾಗಿ ನಂಬರ್ ಕಂಪಲ್ಸರಿ ಬೇಕಾಗಿರ್ತದೆ. ನೆಕ್ಸ್ಟು ಮಗು ಹುಟ್ಟಿದಾಗ ಜನನವಾದಾಗ ಸೊ ಎಷ್ಟು ತೂಕ ಇತ್ತು ಅಂಥೇಳಿ ಸೊ ಏನಾಗಿರುವಂಥ KGಗಳ ಲೆಕ್ಕದಲ್ಲಿ ತೂಕವನ್ನು ಹಾಕಬೇಕಾಗುತ್ತೆ. 3.9 ಅಂತೇಳಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹುಟ್ಟಿದಾಗ ಮಗುವಿನ ಎತ್ತರ ಎಷ್ಟಿತ್ತು ಸೆಂಟಿಮೀಟ್ರಲ್ಲಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ 35 ಅಂತೇಳಿ ಸೊ ಸಲ್ಲಿಸ್ತಾ ಇದ್ದೀನಿ. ಈಗ ಸಲ್ಲಿಸಿದಾಗ ಏನಾಗ್ತಾ ಇರುವಂಥದ್ದು OTP ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಕಳಿಸಲಾಗಿದೆ ಅಂತೇಳಿ ಸೊ ಬರ್ತಾಯಿದೆ. ಈಗ ಮೊಬೈಲ್ಗೆ OTP ಬಂದಿರ್ತದೆ. ಆ OTP ಅನ್ನು ತಗೊಂಡ್ಬಿಟ್ಟು ನಾನೀಗ
ಹಾಕ್ತಾಯಿದ್ದೀನಿ. OTP ಹಾಕಿದ ತಕ್ಷಣ ವೆರಿಫೈ ಅಂತ ಬರ್ತದೆ. ವೆರಿಫೈ ಅಂತ ನೀವು ಬಂದ ತಕ್ಷಣ ಒತ್ತಿದ ತಕ್ಷಣ ಅದು ನಿಮ್ಮ ಫಲಾನುಭವಿ ಲಿಸ್ಟಲ್ಲಿ ಅದು ಸೇರಿಕೊಂಡಿರುತ್ತದೆ. ಸೊ ಈಗ ನೀವು ಬಾಣಂತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬಾಣಂತಿಯಲ್ಲಿ ಬಂದಿರುವಂಥ ಅನು ಪಕ್ಕದಲ್ಲಿ ಆ್ಯರೋ ಮಾರ್ಕ್ ಅದರ ಮೇಲೆ ಒತ್ತಿದಾಗ 2 ಗ್ರೀನ್ ಕಲರ್ ಇರಬೇಕು. ಫೋನ್ ನಂಬರ್ ಮಾತ್ರ ವೆರಿಫೈ ಆಗಿದೆ, ಅದಕ್ಕೆ ಅದು ಗ್ರೀನ್ ಕಲರಲ್ಲಿದೆ. ಅದು ಮಾತ್ರ ಸೊ ಯೆಲ್ಲೋ ಕಲರ್ ತೋರಿಸ್ತಾ, ಅದನ್ನು ಸರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಗ ಸೆಂಡ್ ಮಾಡಿರುವಂಥದ್ದು ಆ ಬಾಣಂತಿ ಪಕ್ಕದಲ್ಲಿ 3 ಚುಕ್ಕೆಗಳಿವೆ. ಚುಕ್ಕೆಗಳ ಮೇಲೆ ಒತ್ತಿ ಮೊದಲನೇದು ಎಡಿಟ್ ಪ್ರೊಫೈಲ್ ಇದೆ. ಸೊ ಅಲ್ಲಿ ಬೇಕಾದರೆ ನೀವು ಅವರ ಹೆಸರನ್ನು ಚೇಂಜ್ ಮಾಡ್ಕೋಬೋದು, ಆಧಾರ್ ನಂಬರು, ಫೋನ್ ನಂಬರ್ ಇವೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಮತ್ತೆ ನೀವು ಸಲ್ಲಿಸ್ಬೋದು. ಅಲ್ಲೂ ಸಹ OTP ಕಂಪಲ್ಸರಿ ಬಂದೇ ಬರುತ್ತದೆ. ನೆಕ್ಸ್ಟು ಮತ್ತೆ ಒತ್ತಿ ಅದರ ಮೇಲೆ ಒತ್ತಾಗ ಎರಡನೇ ನಿಮಗೆಲ್ಲ ಗೊತ್ತಿರುವಂಥದ್ದು ಎಂಟರ್ ಇನ್ಫಾರ್ಮೇಷನ್, ಮಾಹಿತಿ ನಮೂದಿಸುವಂಥದ್ದು. ಸೊ ಇಲ್ಲಿ ಮೊದಲನೇದು ಅಂದರೆ ಪೌಷ್ಟಿಕಾಂಶದ ಮಟ್ಟ ಅಂತೇಳಿ ಅದ್ರ ಮೇಲೆ ಒತ್ತಿ. ಸೊ ಒತ್ತಿದಾಗ ಕೇಳ್ತಾ ಇರುವಂಥದ್ದು ಶಿಶುವಿನ ಬಗ್ಗೆ ಕೇಳ್ತಾ ಇದೆ. ಶಿಶು ಜನಿಸಿದಾಗ ಎಷ್ಟು ತೂಕ ಇತ್ತು, ಮಗು ಹುಟ್ಟಿದಾಗ ಎಷ್ಟು ಎತ್ತರ ಇತ್ತು ಅಂತೇಳಿ ಸೆಂಟಿಮೀಟ್ರಲ್ಲಿ ಹಾಕಬೇಕಾಗುತ್ತೆ. ನಂತರ ಹುಟ್ಟಿದ ತಕ್ಷಣ 1 ಗಂಟೆಯೊಳಗೆ ತಾಯಿ ಎದೆ ಹಾಲನ್ನು ಕುಡಿಸಲಾಗಿದೆ, ಹೌದು ಅಂತೇಳಿ ಕುಡಿಸಿದ್ರೆ ಹೌದು ಅಂತ ಹಾಕಿ. ಬೇರೆ ಏನು ಕೊಟ್ಟಿಲ್ವಾ ಅಂತ ಕೇಳ್ತಾ ಇದೆ, ಇಲ್ಲ ಅಂತೇಳಿ ಹಾಕಿ. ನಂತರ ತಾಯಿಯ ಒಂದು ಹೈಟ್ ಕೇಳ್ತಾ ಇದೆ. ಸೊ ತಾಯಿಯ ಹೈಟು ಸೆಂಟಿಮೀಟ್ರಲ್ಲಿ ಹಾಕಬೇಕಾಗುತ್ತೆ, ಸೆಂಟಿಮೀಟ್ರಲ್ಲಿ. ಸೊ ತಾಯಿ ಹೈಟನ್ನು ಹಾಕಿ. ನಂತರ ಸೊ ವೆಯ್ಟ್ ಕೇಳ್ತಾ ಇದೆ, ತೂಕ ಕೆ ಜಿಗಳಲ್ಲಿ. ಸೊ ಅವ್ರು ಎಷ್ಟು ತೂಕ ಇದೆ ಅಂತೇಳಿ ಸೊ ಅವ್ರ ಕೆ ಜಿಗಳಲ್ಲಿ ಹಾಕಿ. ನಂತರ ಹಿಮೋಗ್ಲೋಬಿನ್ ಲೆವೆಲ್ ಅಂತ ಕೇಳ್ತಾ ಇದೆ. ಸೊ ಎಷ್ಟಿದೆ ಅಂತ ತಿಳ್ಕೊಂಬಿಟ್ಟು ನೀವು ಹಾಕಿ. ನಂತರ ಎಲ್ಲ ಹಾಕಿದ ನಂತರ ಸಲ್ಲಿಸಿದ್ರೆ ಈಗೇನಾಗಿರುವಂಥದ್ದು 1 ಕಾಲಮ್ ಕಂಪ್ಲೀಟ್ ಆಯಿತು, ಅದು ಗ್ರೀನ್ ಕಲರಲ್ಲಿ ಬಂದಿದೆ. ನೆಕ್ಸ್ಟ್ 2ನೇ ಕಾಲಮ್ ಹಿಂಗೆಲ್ಲ ಅದು ರೆಡ್ ಕಲರಲ್ಲಿ ಐತೆ. ಏನಪ್ಪ ಅಂತಂದರೆ ಪೌಷ್ಟಿಕಾಂಶದ ಪೂರಕಗಳು. ಏನು ಪೌಷ್ಟಿಕಾಂಶ ಪೂರಕಗಳು ಅಂತ ಕೇಳಿದಾಗ ಫೋಲಿಕ್ ಆಮ್ಲ ಏನೋ ಕೊಡ್ತಾ ಇದ್ದೀರಾ, ಕಬ್ಬಿಣಾಂಶ ಕೊಡ್ತಾ ಇದ್ದೀರಾ, ಜೀವಸತ್ವಗಳೇನು ಕೊಡ್ತಾ ಇದೆ, ಕ್ಯಾಲ್ಶಿಯಂ ಕೊಡ್ತಾ, ಯಾವ್ಯಾವ ಕೊಡ್ತಾ ಇದ್ದೀರಾ ನೋಡಿಬಿಟ್ಟು ಹಾಕಿ. ಸೊ ಇವೆಲ್ಲ ಕೊಡಂಗಿದ್ರೆ ಸೊ ಹಾಕಿ. ಕೊಟ್ಟಿಲ್ಲ ಅಂತಂದರೆ ಏನು ಕೊಡ್ದಿರ ಮುಂದಕ್ಕೆ ಹೋಗ್ಬೋದು ನೀವು. ಒಂದು ವೇಳೆ ಕೊಡಂಗಿದ್ರೆ ಹಾಕ್ಬಿಟ್ಟು ಸಲ್ಲಿಸುವಂಥ ಪ್ರಯತ್ನ ಮಾಡಿ. ಸೊ ಕೊಟ್ಬಿಟ್ಟು ಸಲ್ಲಿಸಿ. ಸೊ ಈಗ ಸಲ್ಲಿಸಿದ್ರೆ ಏನಾಗಿರುವಂಥದ್ದು 2ನೇ ಅಂಶ ಏನಾಗಿರುವಂಥದ್ದು, 2ನೇ ದಿವಸ ಏನಾಗಿರುವಂಥದ್ದು ಗ್ರೀನ್ ಕಲರ್ ಬರ್ತದೆ. ನೆಕ್ಸ್ಟು ಕೊನೆಯದು ನಿಮಗೆಲ್ಲ ಗೊತ್ತಿರುವಂಥದ್ದು 3ನೇದು ಪೌಷ್ಟಿಕಾಂಶದ ಹಸ್ತಕ್ಷೇಪ ಅಂತೇಳಿ. ಇಲ್ಲಿ ಇವ್ರಿಗೇನಾದರೂ ನೀವು ಹೋಮ್ಗೆ ರೇಷನ್ ಕೊಡ್ತಾ ಇದ್ದೀರಾ, ಕೊಡಂಗಿದ್ರೆ ಸೊ ಅಲ್ಲಿ ಆ ಬಾಕ್ಸಲ್ಲಿ ರೈಟ್ ಮಾರ್ಕನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಸೊ ಟಿಕ್ ಮಾರ್ಕ್ ಹಾಕಿ ಎಷ್ಟು ದಿನದವರೆಗೂ ನೀವು THR ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ 25 ದಿನ ಅಂತೇಳಿ ಸೊ ನಮೂದಿಸುವಂಥ ಪ್ರಯತ್ನ ಮಾಡಿ. ಸೊ ಅವರು ಬೇರೆ ಯಾವ ರೀತಿ ಒಂದು ಚಿಕಿತ್ಸೆನ ಅವ್ರು ಪರೀತಾ ಇದ್ದಾರೆ ಅಂತೇಳಿ ಕೇಳ್ತಾ ಇದೆ. ಸೊ ಯಾವುದಂತ ಕೇಳಿಬಿಟ್ಟು ನೀವು ಸಲ್ಲಿಸುವಂಥ ಪ್ರಯತ್ನ ಮಾಡಿ. 3 ಗೆರೆಗಳೇನಾಗಿರುವಂಥದ್ದು ಗ್ರೀನ್ ಕಲರ್ ಆಗ್ತದೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಕೊನೆಯದಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದು ಅದರಲ್ಲಿ ವ್ಯಾಕ್ಸಿನೇಷನ್ ಅಂತೇಳಿ ಕೊನೆಯದಾದರಲ್ಲಿ ಸೊ ವ್ಯಾಕ್ಸಿನೇಷನ್ ಇದೆ. ಸೊ ಬಾಣಂತಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಅದ್ರ ಮೇಲೆ ಒತ್ತಿ. ಸೊ ಒತ್ತಿಬಿಟ್ಟು ಈ ದಿನಾಂಕವನ್ನು ನಮೂದಿಸಬೇಕು. ಯಾವತ್ತವರು ಕೊರೋನಾ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದಾರೆ ಆ ಡೇಟನ್ನು ಹಾಕ್ಬಿಟ್ಟು ನೀವು ಸಲ್ಲಿಸಬೇಕಾಗುತ್ತದೆ. ಸೊ ಸಲ್ಲಿಸುವಂಥ ಪ್ರಯತ್ನ. ಇದಾದ ನಂತರ 0 to 6 ಮಗು ಲೀಸ್ಟ್ ಮೇಲೆ ಒತ್ತಿದಾಗ ಮಕ್ಕಳ ಲೀಸ್ಟ್ ಬರ್ತಾ ಇದೆ. ಅಲ್ಲೇ ಆದಿ ಹಣ್ಣುಂತಿದೆ, ಆ ಪಕ್ಕದಲ್ಲಿ 3 ಚುಕ್ಕೆಗಳಿದೆ. ಆ ಚುಕ್ಕೆಗಳ ಮೇಲೆ ಒತ್ತಿದಾಗ ಇಲ್ಲೂ 4 ಆಪ್ಷನ್ಸ್ ಬರ್ತವೆ. ಎಡಿಟ್ ಪ್ರೊಫೈಲ್ ಅಂತೇಳಿ ಮಾಹಿತಿಯನ್ನು ನಮೂದಿಸುವಂಥದ್ದು ಚೆನ್ನಾಗಿರುವಂಥದ್ದು. ನೆಕ್ಸ್ಟು ಬೆಳವಣಿಗೆ ಮಾನಿಟ್ರಿಂಗ್ ಅಂತೇಳಿ ಅದ್ರ ಮೇಲೆ ಒತ್ತಿದಾಗ ಅವರ ತೂಕ ಎತ್ತರ ಕೇಳ್ತಾ ಇದೆ. ಮೊದಲನೇದಾಗಿ ಹೈಟ್ ಎಷ್ಟಿದೆ ಅಂತೇಳಿ ಸೆಂಟಿಮೀಟ್ರಲ್ಲಿ ಹಾಕಿ. ಸೊ ತೂಕ ಎಷ್ಟಿದೆ ಅಂತೇಳಿ ಕೆ ಜಿಗಳಲ್ಲಿ ಹಾಕ್ಬಿಟ್ಟು ಸಲ್ಲಿಸಿ. ಸೊ ಇಲ್ಲಿಗೆ ಸೊ ಅದು ಮುಗೀತದೆ. ಸೊ ಸಲ್ಲಿಸಿದಾಗ ಚೆನ್ನಾಗಿರುವಂಥದ್ದು ತೂಕ ಎತ್ತರ ನೋಡಿ ರೌಂಡ್ ಬರ್ತಾಯಿದೆ. ಇದು ಓವರ್ ವೆಯ್ಟ್ ಇದೆ. ಇದಾದ ನಂತರ ಆ ಮಗುವಿನ ಪಕ್ಕದಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ. ಸೊ ಆ್ಯರೋ ಮಾರ್ಕ್ ಮೇಲೆ ಒತ್ತಿದಾಗ ಇಲ್ಲೂ ಸಹ ಏನಾಗಿರುವಂಥದ್ದು ಗ್ರೀನ್ ಕಲರ್ 2 ಬರಬೇಕಾಗುತ್ತೆ. ಸೊ ಒಂದು ಮಾತ್ರ ಫೋನ್ ನಂಬರ್ ಗ್ರೀನ್ ಕಲರ್ ಬಂದಿದೆ, ಆಧಾರ್ ಕಾರ್ಡ್ ನಂಬರ್ ಗ್ರೀನ್ ಕಲರ್ ಬಂದಿಲ್ಲ, ಅಂದರೆ ವೆರಿಫೈ ಆಗಿಲ್ಲ ಅಂತೇಳಿ. ಸೊ ನೆಕ್ಸ್ಟು ಈಗ ಕೆಳಗಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಸೊ ಇಲ್ಲಿ ಡೈಲಿ ಟ್ರ್ಯಾಕಿಂಗ್ ಅಂತೇಳಿ, ಸೊ ದೈನಂದಿನ ಟ್ರ್ಯಾಕಿಂಗ್ ಅಂತೇಳಿ ಅದ್ರ ಮೇಲೆ ಒತ್ತಿದಾಗ ಕೇಳ್ತಾ ಇದೆ ಇವತ್ತು ಅಂಗನವಾಡಿಯನ್ನು ತೆರೆಯಲಾಗಿದ್ದರೆ ಸೊ ಹೌದು ಅಂತ ಕೊಡಿ. ಹೌದು ಅಂತ ಕೊಟ್ಟು ಮುಂದಕ್ಕೆ ಹೋಗಿ. ಮುಂದಕ್ಕೆ ಕೊಟ್ಟಾಗ ಸೊ ಕೇಳ್ತಾ ಇರುವಂಥದ್ದು ಸೊ ನಾವು ಕಂಪಲ್ಸರಿ ಇದು ಒಂದು ಸತಿ ತೊಗೊಂಡ್ಬಿಟ್ರೆ ಮತ್ತು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಓಕೆ ಅಂತ ಕೊಡಿ.
ಕೊಟ್ಟ ನಂತರ ತೆರೆಯಲಾಗಿದ್ದರೆ ಚೆನ್ನಾಗಿರುವಂಥ ಹಾಜರಾತಿ ಆಗಬೇಕಾಗುತ್ತೆ. ಮಕ್ಕಳ ಹಾಜರಾತಿ ಲೀಸ್ಟಲ್ಲಿ ಓಪನ್ ಆಗ್ತಾಯಿದೆ. ಶಾಲೆಗೆ ಬರುವಂಥ ಮಕ್ಕಳ ಏನಾಗಿರುವಂಥದ್ದು EC ಬರುವಂಥ ಮಕ್ಕಳ ಲೀಸ್ಟಲ್ಲಿ ಓಪನ್ ಆಗ್ತಾಯಿದೆ. ನೋಡಿಬಿಟ್ಟು ಅಲ್ಲಿ ಎಷ್ಟು ಜನ ಬಂದಿದ್ರು ಅಂತೇಳಿ ಅಟೆಂಡೆನ್ಸನ್ನು ನೀವು ಹಾಕ್ಬಿಟ್ಟು ಸಲ್ಲಿಸಿಬಿಟ್ಟು ನೀವು ಮುಂದುವರಿಬೇಕಾಗುತ್ತೆ. ಸಲ್ಲಿಸಿ ಮುಂದುವರಿರಿ. ಮುಂದುವರಿದಾಗ ಏನಾಗಿರುವಂಥದ್ದು ನೆಕ್ಸ್ಟು ಏನಾಗಿರುವಂಥದ್ದು HCM ಅಂತಂದರೆ ಬಿಸಿಯೂಟಕ್ಕೆ ಬಿಸಿಯೂಟಕ್ಕೆ ಎಷ್ಟು ಜನ ಮಕ್ಕಳಲ್ಲಿ ಹಾಜರಾಗ್ತಾ ಇದ್ದಾರೆ ಅಂಥೇಳಿ ಏನಾಗಿರುವಂಥದ್ದು ಆ ಮಕ್ಕಳ ಲಿಸ್ಟಲ್ಲಿ ಬರ್ತಾಯಿದೆ. HCM ಬಿಸಿಯೂಟಕ್ಕೆ ಬರುವಂಥವರ ಲೀಸ್ಟ್ ಏನಾಗಿರುವಂಥ ಅಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಎಷ್ಟು ಜನ ಅಂಥೇಳಿ ಲೀಸ್ಟ್ ನೋಡಿಬಿಟ್ಟು ನೀವು ಸಲ್ಲಿಸುವಂಥ ಪ್ರಯತ್ನ ಮಾಡಿ. ಸಲ್ಲಿಸಿದಾಗ ಏನಾಗ್ತಾ ಇರುವಂಥ ನೆಕ್ಸ್ಟು ಬೆಳಗ್ಗೆ ತಿಂಡಿಗೆ ಎಷ್ಟು ಜನ ಬಂದಿದ್ರು ಅಂಥೇಳಿ ಅದರಲ್ಲೂ ಅಷ್ಟೇ ನೀವು ಎಷ್ಟು ಜನ ಅಂಥೇಳಿ ಎಷ್ಟು ಜನ ಬಂದಿದ್ರು ಏನಂತ ನೋಡಿಬಿಟ್ಟು ನೀವು ಹಾಕುವಂಥ ಪ್ರಯತ್ನ ಆಗಲಿ. ನೋಡಿಬಿಟ್ಟು ಎಷ್ಟು ಜನ ಅಂಥೇಳಿ ನೀವು ಹಾಕಿ ಸಲ್ಲಿಸಿ ಮತ್ತು ಮುಂದುವರಿರಿ. ನೆಕ್ಸ್ಟ್ ಮುಂದುವರೆದಾಗ ಆವತ್ತು ಏನು ಚಟುವಟಿಕೆ ಮಾಡಿದಿರಿ ಅಂಥೇಳಿ ಅಲ್ಲಿ ಅರಿವಿನ ಅಂತ ಜ್ಞಾನವನ್ನು ಹೆಚ್ಚಿಸುವಂಥ ಚಟುವಟಿಕೆನ ಅಲ್ವಾ ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಏನಾದರೂ ಚಟುವಟಿಕೆ ಕೊಟ್ರಾ ಅರಿವಿನ ಚಟುವಟಿಕೆ ಅಂತ ಕೊಟ್ಬಿಟ್ಟು ಸಲ್ಲಿಸಿ. ಇದು ಡೈಲಿ ಟ್ರ್ಯಾಕಿಂಗು ದೈನಂದಿನ ಟ್ರ್ಯಾಕಿಂಗ್ ಮುಗೀತು. ನೆಕ್ಸ್ಟ್ ಕೆಳಗೆ ನಿಮಗೆಲ್ಲ ಗೊತ್ತಿರುವಂಥದ್ದು 4 ಆಪ್ಷನ್ಸಲ್ಲಿ 2ನೇ ಆಪ್ಷನ್ನು AW ಸ್ಥಿತಿ ಅಂತೇಳಿ ಅದ್ರ ಮೇಲೆ ಒತ್ತಿ. ಅದನ್ನ ಒತ್ತ ತಕ್ಷಣ ಏನಾಗಿರುವಂಥದ್ದು ಚೆಕ್ ಲಿಸ್ಟ್ ಓಪನ್ ಆಗ್ತಾಯಿದೆ. ಅದ್ರ ಮೇಲೆ ಒತ್ತಿ ಅಂದರೆ ಪರಿಶೀಲನೆಯ ಪಟ್ಟಿ ಮೇಲ್ವಿಚಾರಣೆ ಮಾಡುವಂಥ ಒಂದು ಪಟ್ಟಿ. ಅದರಲ್ಲಿ ಮೊದಲನೇದಾಗಿ ನೈರ್ಮಲ್ಯ ಮತ್ತು ಸುರಕ್ಷತೆ ಬಗ್ಗೆ ಕೇಳ್ತಾ ಇದೆ. ಅಂಗನವಾಡಿ ಕೇಂದ್ರ ಆವರಣವನ್ನು ಏನಾಗಿರುವಂಥದ್ದು ಪ್ರತಿದಿನ ಸ್ವಚ್ಛ ಮಾಡಿಟ್ಕೊತಾ ಇದ್ದೀರಾ ಹೌದು ಅಂತ ಕೊಡ್ರಿ. ಅಡುಗೆ ಸ್ವಚ್ಛವಾಗಿದೆಯಾ ಹೌದು ಅಂತ ಕೊಡ್ರಿ. ಇದ್ದರೆ ಶೌಚಾಲಯ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಹೌದು ಅಂತ ಕೊಡ್ರಿ. ಇವೆಲ್ಲವೂ ಚೆನ್ನಾಗಿರುವಂಥದ್ದು ಎಲ್ಲವನ್ನೂ ಸಹ ನಿಮಗೆ ಹೌದು ಇಲ್ಲ ಅಂತ ಕೊಡಬೇಕಾಗುತ್ತೆ. ಕೊಡುವಂಥ ಪ್ರಯತ್ನ ಮಾಡಿ. ನಿಮ್ಗೆ ಗೊತ್ತಿದೆ ಎಲ್ಲನೂ ಸಹ ನೀವು ಓದ್ಕೊಳ್ಳಿ. ಕನ್ನಡದಲ್ಲೇ ಇರ್ತದೆ. ಇಂಗ್ಲೀಷಲ್ಲಿ ಬೇಕಾದರೂ ಮಾಡ್ಕೋಬೋದು, ಕನ್ನಡದಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಲ್ಲಿ ಸೀಮೆ ಎಣ್ಣೆ ಕಲ್ಲಿದ್ದಲು ಇಂಧನವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲಾಗಿದೆ ಅಂತ ಕೇಳ್ತಾ ಇದೆ. ಹೌದು ಅಂತ ಕೊಡಿ, ಇಲ್ಲ ಅಂತ ಕೊಡಿ. ಆವರಣದಲ್ಲಿ ಏನೇನು ವ್ಯವಸ್ಥೆ ಇದೆ ಎಲ್ಲ ಕೇಳ್ತಾ ಇದೆ. ನೆಕ್ಸ್ಟು 2ನೇ ನಿಮಗೆಲ್ಲ ಕೇಳ್ತಾ ಇರುವಂಥದ್ದು ಆಹಾರ ಸುರಕ್ಷತೆ ಮತ್ತು ನಿರ್ವಹಣೆ ಬಗ್ಗೆ ಕೇಳ್ತಾ ಇದೆ. ಅಡುಗೆ ಪ್ರದೇಶನ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದೆ. ಇಟ್ಕೊಂಡ್ರೆ ನೀವೇನು ಮಾಡುವಂಥದ್ದು ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಹೌದು ಅಂತ ಕೊಡಿ. ಪಾತ್ರೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಉಪಕರಣ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದೆ. ಏನಾಗಿರುವಂಥ ಇಟ್ಕೊಂಡಿದ್ರೆ ಹೌದು ಅಂತ ನೀವು ಕೊಡ್ರಿ. ಮತ್ತು ಮಾರ್ಗಸೂಚಿಗಳ ಪ್ರಕಾರ ಏನಾಗಿರುವಂಥದ್ದು ಗುಣಮಟ್ಟದ ಒಂದು ಆಹಾರ ಪದಾರ್ಥಗಳನ್ನು ನೀವು ಖರೀದಿ ಮಾಡ್ತಾ ಇದ್ದೀರಾ. ತೈಲ ಆಗಿರ್ಬೋದು, ಅಯೋಡಿನ್ ಉಪ್ಪಾಗಿರ್ಬೋದು, ಕ್ಯಾಂಡಿಮೆಂಟ್ಸ್ ಆಗಿರ್ಬೋದು, ತಾಜಾ ತರಕಾರಿಗಳಾಗಿರ್ಬೋದು ಮತ್ತು ಬೇಳೆ ಕಾಳುಗಳಾಗಿರ್ಬೋದು, ಏನೇ ಆಗಿರ್ಬೋದು. ಇವೆಲ್ಲವನ್ನು ನೋಡಿಬಿಟ್ಟು ನೀವು ಖರೀದಿ ಮಾಡೋಂಗಿದ್ರೆ ಹೌದು ಇಲ್ಲ ಅಂಥೇಳಿ ನೀವು ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಮತ್ತು ವೈಯಕ್ತಿಕ ನೈರ್ಮಲ್ಯ ಕಾಪಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಹೌದು ಇಲ್ಲ ನೋಡಿಬಿಟ್ಟು ಹಾಕಿ. ಸರಿಯಾಗಿದ್ದರೆ ಎಲ್ಲವನ್ನೂ ಸಹ ನೀವು ಸಲ್ಲಿಸಬೇಕಾಗುತ್ತೆ. ಹೌದು ಇಲ್ಲ ಅಂತೇಳಿ. ಕ್ಲೀನ್ ಪ್ಲೇಟ್ಗಳನ್ನು ಬಟ್ಲುಗಳನ್ನು ನೀವು ಬಳಸ್ತಾ ಇದ್ದೀರಾ ಅಂತೇಳಿ ಊಟ ಬಡಿಸ್ತಾ ಅಂತ ಕೇಳ್ತಾ ಇದೆ. ಹೌದು ಅಂತ ಹಾಕಿ ಎಲ್ಲವನ್ನು ಹಾಕಿ ಮುಂದುವರಿಸಬೇಕಾಗುತ್ತೆ. ಮುಂದುವರಿಸೋಕ್ಕೆ ಇನ್ನೊಂದು ಓಪನ್ ಆಗ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ನಿರ್ವಹಣೆ THR ಬಗ್ಗೆ ಮಾರ್ಗಸೂಚಿ ಪ್ರಕಾರ ನೀವು THRನ್ನು ಆಹಾರ ಪದಾರ್ಥಗಳನ್ನು ಗುಣಮಟ್ಟ ಚೆನ್ನಾಗಿದೆ ಅಂತ ಕೇಳ್ತಾ ಇದೆ. ಹೌದು ಅಂತ ಕೊಡಿ. ಪ್ಯಾಕೆಟ್ ಬರ್ತಾಯಿದೆ ಅದ್ರ ಪ್ರಕಾರ ವಿತರಣೆ ಮಾಡ್ತಾಯಿದೆ ಅಂತ ಕೇಳ್ತಾ ಇದೆ. ಹೌದು ಅಂತ ಕೊಡ್ರಿ. ರಾಜ್ಯ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ನೀವು ಕೇಳ್ತಾ ಇದೆ. ಕೊಟ್ಟು ಮುಂದುವರಿಯಿರಿ. ನಂತರ ದಾಖಲೆಗಳು ಮತ್ತು ರಿಜಿಸ್ಟ್ರಿಗಳ ಬಗ್ಗೆ ಕೇಳ್ತಾ ಇದೆ. ಸ್ಟಾಕ್ ದಾಖಲೆಗಳನ್ನು ನೀವು ಪಡ್ಕೊತಾ ಇದ್ದೀರಾ, ನಿರ್ವಹಣೆ ಮಾಡ್ತಾ ಇದ್ದೀರಾ ಹೌದು ಅಂತೇಳಿ. ಪ್ರತಿದಿನ ಫಲಾನುಭವಿಗಳಿಗೆ ಸರ್ಕಾರದ ಅವಶ್ಯಕತೆಗಳೊಂದಿಗೆ ಬೇಯಿಸಿದ ಅಡುಗೆ ಚೆನ್ನಾಗ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳೆಲ್ಲ ಒಂದು ಬುಕ್ಕಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದು ಇದೆಯಾ ಅಂತ ಕೇಳ್ತಾ ಇದೆ. ಅದನ್ನು ಮತ್ತು ನೀವು ಯಾವ ಪದಾರ್ಥಗಳಿಗೆ ಸಂಬಂಧಪಟ್ಟಂತಹ
ಒಂದು ವಿವರಗಳ ಒಂದು ಬುಕ್ಕನ್ನು ಇಟ್ಕೊಂಡಿದ್ದೀರಾ, ಸ್ಥಳೀಯವಾಗಿ ಖರೀದಿವಾಗಿರುವಂಥದ್ದಾಗಿರ್ಬೋದು ಅಥವಾ FCಯಿಂದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಸ್ವೀಕರಿಸಿರುವಂಥದ್ದಾಗಿರ್ಬೋದು ಅಥವಾ ಸಂಸ್ಕರಣಾ ಘಟಕದಿಂದ ಸ್ವೀಕರಿಸುವಂಥದ್ದಾಗಿರ್ಬೋದು, ಹೌದು ಇಲ್ಲ ಅಂತ. ಜೊತೆಗೆ AWC ಕ್ಲೀನಿಂಗ್ ಮತ್ತು ಸೋಪ್ ಇತ್ಯಾದಿಗಳು ನೀವೇನು ಬಳಸ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ, ಹೌದು ಇಲ್ಲ ಅಂತ ನೋಡಿಬಿಟ್ಟು ಹಾಕಿ. ಸೋಂಕು ನಿವಾರಕಗಳು ಇವೇನೋ ಇಟ್ಕೊಂಡಿದ್ದೀರಾ, ಸೊ ಅದು ಇಲ್ಲ ಅಂತೇಳಿ ಹಾಕ್ಬಿಟ್ಟು ಮುಂದುವರಿಯಿರಿ. ನಂತರ ನೋಡಿ ಚೆಕ್ ಲಿಸ್ಟ್ ಬಂತು. ಬೇಕಾದ್ರೆ ಅಲ್ಲಿ ನೀವು ಅದ್ರ ಮೇಲೆ ಒತ್ತಿದ್ರೆ ನೀವು ಚೆಕ್ ಲಿಸ್ಟನ್ನು ಚೇಂಜ್ ಮಾಡ್ಕೋಬೋದು. ಒಂದು ವೇಳೆ ಏನಾದ್ರು ಫಾಲ್ಟ್ ಆಗಿದ್ದು ಸಹ ನೀವು ಚೇಂಜ್ ಮಾಡ್ಕೋಬೋದು. ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಸಹ ಅಲ್ಲಿ ಇದೆ. ಇದಾದ ನಂತರ ನೆಕ್ಸ್ಟು ನೀವು 3ನೇ ಆಪ್ಷನ್ಗೆ ನೀವು ಹೋಗಬೇಕಾಗುತ್ತೆ. 3ನೇ ಆಪ್ಷನ್ ಏನಪ್ಪ ಅಂತ ನೋಡಿದಾಗ AWC ಇನ್ಫ್ರಾ ಅಂತೇಳಿ. 3ನೇದೇನು AWC ಇನ್ಫ್ರಾ ಅಂತೇಳಿ. ಮೊದಲನೇದು ಓದ್ಕೊಳ್ಳಿ, ಮೂಲ ಮತ್ತು ವೆಚ್ಚದ ವಿವರಗಳಂತೇಳಿ. ಅದ್ರ ಮೇಲೆ ಹೊತ್ತಾಗ ನಿಮ್ಮ ಕಟ್ಟಡದ ಮಾಲೀಕತ್ವ ಅಂತ AW ಕೋಡಲ್ಲಿ ಸಿಗುತ್ತೆ. ಅದರ ಕೆಳಗೆ ಕಟ್ಟಡ ಯಾವ ಥರದ್ದು ಅಂತೇಳಿ, ಬಾಡಿಗೆದ, ಮನೆತನದ, ಒಡೆತನದ ಅಂತೇಳಿ ಕೇಳ್ತಾ ಇದೆ. ಸೊ ನಗರದಲ್ಲಿದೆಯಾ, ಪಟ್ಟಣನ, ಸಿಟಿನ ಅಂತೇಳಿ ನೋಡಿ. ಬಾಡಿಗೆದಾಗಿದೆ ಎಷ್ಟು ಬಾಡಿಗೆ ಅಂತ ಹಾಕಬೇಕಾಗುತ್ತೆ. ಹೊಸ ಕಟ್ಟಡ ಏನಾದರೂ ಸ್ಯಾಂಕ್ಷನ್ ಆಗಿದೆಯಾ ಅದನ್ನು ಸಹ ನೀವು ನೋಡಿ. ಕಟ್ಟಡದ ಪ್ರಕಾರ ಕೇಳ್ತಾ ಇದೆ. ಸೈಟ್ ಏನಿದೆಯಾ, ಕಟ್ಟಡ ಏನಾದರೂ ಕುಚ್ಚಾನ ಪಕ್ಕಾನ ಅಂತ ಕೇಳ್ತಾ ಇದೆ, ಯಾವುದೋ ಅಂತ ಹಾಕಿ. ಪುಕ್ಕ ಅಂತ ಹಾಕಿ. ಸೈಟ್ ಇದೆಯಾ ಅಂತ ಕೇಳ್ತಾ ಇದೆ, ಇದ್ದರೆ ಸೈಟು ಹೌದು ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಸೈಟು ಏನಾಕಿರುವಂಥದ್ದು ಇಲಾಖೆ ಸೈಟ್ ಇದ್ದರೆ ಒಂದು ವೇಳೆ ಅದೇನು ಇಲಾಖೆಗೆ ಹಸ್ತಾಂತರ ಆಗಿದೆಯಾ ಇದ್ದರೆ ಕೊಡಿ. ನೆಕ್ಸ್ಟು ಕಟ್ಟಡ ಸೌಲಭ್ಯದ ವಿವರಗಳು, ಅಂಗಡಿ ಕೊಠಡಿ ಇದೆಯಾ ಅಂದರೆ ಆವರಣ ಅಥವಾ ಇದೆಯಾ, ಹಾಲ್ ಇದೆಯಾ ಅಂತೇಳಿ, ಹೌದಾ ಅಥವಾ ಇಲ್ವಾ ಅಂತೇಳಿ ಹಾಕಿ. ನೆಕ್ಸ್ಟು ರೂಮ್ ಜಾಗವನ್ನು ಸಂಗ್ರಹಿಸಲಾಗಿದೆ, ರೂಮ್ಗೆ ಬೇಕಾದ ಜಾಗ ಇದೆಯಾ ಇದ್ದರೆ ಹೌದು. ಓಕೆ, ಅಡುಗೆ ಮನೆಯದು ಕೇಳ್ತಾ ಇದೆ, ಗಿಡಗಳೇನಾದ್ರು ಇದ್ದಾವ ಅದನ್ನು ಸಹ ನೋಡಿ ಹಾಕಿ ಇದ್ದರೆ. ನೆಂಟು ಸಸ್ಯಗಳಿಗೆ ಸ್ಥಳ ಇದೆ ಅಂತ ಕೇಳ್ತಾ ಇದೆ, ನೋಡಿ ಹಾಕಿ. ನಂತರ ಬಾಲಸ್ನೇಹಿ ಚಿತ್ರಕಲೆ ಬಿಡಿಸಲಾಗಿದೆಯಾ ಅಂತ ಕೇಳ್ತಾ ಇದೆ, ಇದ್ದರೆ ಇಲ್ಲ ಅಂತ ಹಾಕಿ. ಪೇಂಟ್ ಆಗಿದೆಯೇ ಅಥವಾ ಅಗತ್ಯವಿದೆಯೇ, ಸೊ ಬೇಕಿದ್ದರೆ ಹೌದು ಅಂತ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಕುಡಿಯುವ ನೀರಿನ ಸಂಪರ್ಕ ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ, ಹೌದು ಅಥವಾ ಇಲ್ಲ. ಸೊ ಅಲ್ಲಿ ನೋಡಿಬಿಟ್ಟು ವಾಟರ್ ಫಿಲ್ಟ್ರ್ ಅವಶ್ಯಕತೆ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಚೆನ್ನಾಗಿರುವಂಥದ್ದು ಸ್ಥಾಪಿಸೋ ಮೋಟಾರ್ ಅದು ಇಲ್ಲ ಅಂತಲೇ ಹಾಕಿ. ಸೌರ ಸೌಲಭ್ಯ ಇದೆಯಾ, ಸೋಲಾರ್ ವ್ಯವಸ್ಥೆ ಇದೆಯಾ, ಇಲ್ಲ. ಆಟದ ಮೈದಾನ ಇದ್ದರೆ ಸೊ ಇದೆ ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ. ಇಂಥ ಕಿಚನ್ ಗಾರ್ಡನ್ ಇದೆಯಾ ಇದ್ದರೆ ನೋಡಿ. ಸೌರ ಬೆಳಕು ಅಂತಂದರೆ ಇದು UPS ಬೆಳಕೇನು ಬರ್ತಾಯಿದೆಯಾ ಅಂದರೆ ಸೋಲಾರ್ ಸಿಸ್ಟಮ್ ಬೆಳಕೇನಾದ್ರು ಇದೆಯಾ, ವಿದ್ಯುತ್ ದೀಪ ಇದೆ, ಕರೆಂಟ್ ಇದೆಯಾ ನೋಡಿ. ನೀವೇ ಸೌರ ಅಭಿಮಾನಿನ ಅಂದರೆ ಸೌರಶಕ್ತಿಯನ್ನು ಬಳಸ್ಕೊತಾ ಇದ್ದೀರಾ ಅಂತ ನೋಡಿ ಕೇಳ್ತಾ ಇದೆ. ಎಲೆಕ್ಟ್ರಿಕ್ ಫ್ಯಾನ್ ಇದೆಯಾ, ಸೊ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಇಲ್ಲ. ಮತ್ತು ಇತರೆ ಸಂಯುಕ್ತ ಏನಾದರೂ ಇದೆಯಾ ಅಂತ ನೋಡಿ, ಯಾವುದೂ ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಬಿಟ್ಟು ಹಾಕಿ. ಬಾಲ್ವಾಟಿಕ ಅಂತ ಕೇಳ್ತಾ ಅಂದರೆ ಗೋಡೆ ಮೇಲೆ ಬರಹಗಳನ್ನು ಬರೆದಿದ್ದಾರೆ ಕೇಳಿ. ನಂತರ ಏನೋ ಹಲಿಗೆಗಳು ಏನೋ ಇದ್ದಾವ, ಸೊ ಎಲ್ಲ ನೋಡಿಬಿಟ್ಟು, ಸೊ ಏನೇನು ಮ್ಯಾಟ್ಸ್ ಇದ್ದಾವ ಅಂತೇಳಿ, TV ಅಂತೇಳಿ, AC, ಹಬೆ ಜಾಸ್ತಿ. ಹಬೆ ಪಾತ್ರೆ ಅಂತಂದರೆ ಕುಕ್ಕರ್ ಇದ್ದರೆ, ಸೊ ಕುಕ್ಕರ್ ಇದ್ದರೆ ಎಷ್ಟು kg ಇತ್ತು, ಎಷ್ಟು ಲೀಟರ್ ಕುಕ್ಕರ್ ಅಂತ ಹೇಳಿ ಹಾಕಿ. ತೂಗುವ ಯಂತ್ರ ಅಂತಂದರೆ ತೂಕ ಮಾಡುವಂಥ ಯಂತ್ರ ಇದೆಯಾ ಇದ್ದರೆ ಇದೆ ಅಂತ ಹಾಕಿ. ಮಗುವಿನ ತೂಕದ ಪ್ರಮಾಣ ಮಾಡುವಂಥದ್ದಿದೆಯಾ ಇದ್ದರೆ ಹಾಕಿ. ವಯಸ್ಕರ ತೂಕದ ಪ್ರಮಾಣ ಇದ್ದರೆ ಇದೆಯಾ ಅಂತ ಹಾಕಿ ನೋಡಿ. ಇವೆಲ್ಲ ಹಾಕ್ಬಿಟ್ಟು ಹಾಕುವಂಥ ಪ್ರಯತ್ನ ಮಾಡಿ. ಒಂದು ವೇಳೆ ಸೊ ಇವೆಲ್ಲ ಏನೇನು ಬೇಕೋ ಅಲ್ಲಿ ಸಿಲಿಂಡ್ರ್ ಇದ್ದರೆ ಎಷ್ಟಿದ್ದಾವೆ ಅಂತ ಹಾಕಿ. ಶೌಚಾಲಯ ಇದೆಯಾ ಇಲ್ವ ಅಂತ ನೋಡಿಬಿಟ್ಟು ಹಾಕಿ. ಅನುಮತಿ ನೀಡಲಾಗಿದೆಯಾ ಇವೆಲ್ಲ ನೋಡಿ. ನೀರಿನ ಸಂಪರ್ಕ ಎಲ್ಲವನ್ನು ಹೋಗ್ಬಿಟ್ಟು ಹಾಕಿ. ಇಷ್ಟೆಲ್ಲ ಹಾಕಿದ ಮೇಲೆ ನೆಕ್ಸ್ಟು ಕಟ್ಟಡ ದುರಸ್ತಿ ನಿರ್ವಹಣೆ, ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳು ಕೇಳ್ತಾ ಇದೆ. ದುರಸ್ತಿ ಆಗಬೇಕಾ, ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟಡವನ್ನು ಈಗಾಗಲೇ
ಏನಾಗಿರೋ ದುರಸ್ತಿ ಮಾಡಲಾಗಿದೆ. ಒಂದು ವೇಳೆ ಮಾಡಿದರೆ ಹೌದು ಅಂತೇಳಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಕಟ್ಟಡಕ್ಕೆ ಏನಾಗಿರುವಂಥದ್ದು ವೈಟ್ ವಾಶ್ ಅಗತ್ಯವಿದೆಯಾ ನೋಡಿ, ಬೇಕಿದ್ದರೆ ಹಾಕಿ, ಇಲ್ಲ ಅಂತಂದರೆ ಇಲ್ಲ. ಇವೆಲ್ಲವನ್ನು ಹೌದು ಇಲ್ಲ ಅಂತ ಹಾಕ್ಬಿಟ್ಟು ಸಲ್ಲಿಸಿ. ನೆಕ್ಸ್ಟು ಇದಾದ ನಂತರ ನಾವು ನೋಡುವಂಥದ್ದು ಮೇಲೆ ನಿಮಗೆಲ್ಲ ಗೊತ್ತಿರುವಂಥದ್ದು ಎರಡನೇದು ಹೋಮ್ ವಿಸಿಟ್ ಶೆಡ್ಯೂಲ್ ಅಂತೇಳಿ ಅದ್ರ ಮೇಲೆ ಒತ್ತಿದಾಗ ನೋಡಿ ಗರ್ಭಿಣಿಯರು ಬಾಣಂತಿರು ಎಲ್ಲ ಬರ್ತಾಯಿದ್ದಾರೆ. ಸೊ ಮೊದಲೇ ಗರ್ಭಿಣೀರು ತಗೊಳ್ಳಿ, ಆ ಗರ್ಭಿಣಿ ಮೇಲೆ ಒತ್ತಿ. ಸೊ ಒತ್ತಿದಾಗ ನೀವು ಎಷ್ಟು ಜನ ಏನಾಗಿರುವಂಥದ್ದು ಇವತ್ತು ಭೇಟಿ ಮಾಡಬೇಕಾಗಿತ್ತು ಮತ್ತು ಮುಂದೆ ಎಷ್ಟು ಜನ ನೀವು ಭೇಟಿ ಮಾಡಬೇಕಾಗುತ್ತೆ ಗರ್ಭಿಣಿಯರನ್ನು. ಸೊ ಇವತ್ತು ಲಾಸ್ಟ್ ಡೇಟ್ ಆಗೋಗಿರುವಂಥ ಎಷ್ಟು ಜನ ಇದ್ದಾರೆ ಅಂಥೇಳಿ ಇಲ್ಲಿ ಮಾಹಿತಿ ನಿಮಗೆ ಸಿಗ್ತದೆ. ಸೊ ಡೇಟ್ ಪ್ರಕಾರ ನೀವು ನೋಡ್ಬೋದು. ಹಾಗೆಯೇ ಬಾಣಂತಿರಲು ಅದೇ ಥರನೇ ಸಿಗ್ತದೆ, ಎಷ್ಟು ಜನ ಇವತ್ತು ಭೇಟಿ ಮಾಡಬೇಕಾಗಿತ್ತು. ಸೊ ನಾನು ಮುಂದೆ ಎಷ್ಟು ಜನ ಭೇಟಿ ಮಾಡ್ಬೋದು ಅದನ್ನು ಕೆಳಗೆ ಡೇಟ್ ಪ್ರಕಾರ ನೋಡ್ಕೊಂಡು ಹೋಗ್ಬೋದು ನೀವು. ಸೊ ಲಾಸ್ಟ್ ಡೇಟ್ ಆಗೋಗಿರುವಂಥದ್ದು ಇವತ್ತಿದ್ದರೆ ಇವತ್ತು ತೋರಿಸ್ತದೆ ಅದು. ಆ ಡೇಟ್ ಪ್ರಕಾರ ಹೋಗಿ ಆ ಮನೆಯ ನೀವು ಭೇಟಿ ಮಾಡ್ಬೋದು. ಎಲ್ಲ ಮಕ್ಕಳದು ಅಷ್ಟೇ, ಗರ್ಭಿಣಿದು ಅಷ್ಟೇ, ಬಾಣಂತಿದ್ದು ಅಷ್ಟೇ. ಅದು ನೋಡ್ಕೊಂಬಿಟ್ರೆ ಸಾಕು. ಆವತ್ತು ಹೋಗಿ ನೀವು ಆ ವಿಸಿಟ್ ಮಾಡಬೇಕಾಗುತ್ತೆ. ಆ ಮನೆಯನ್ನು ಕಂಪಲ್ಸರಿ ವಿಸಿಟ್ ಮಾಡಿ ಆ ಮಾಹಿತಿಯಲ್ಲಿ ನಮೂದಿಸಬೇಕಾಗುತ್ತೆ. ಒಂದು ವೇಳೆ ನೀವು ಲ್ಯಾಪ್ಸ್ ಆಗಿಬಿಡ್ತದೆ, ಸೊ ಅದು ಲೇಟ್ ಆಗಿದ್ರೆ ಲೇಟ್ ಡೇಟು ತೋರಿಸ್ತದೆ, ಒಳ್ಳೆ ಡ್ಯೂ ಡೇಟ್ ಇದೆ ಡ್ಯೂ ಡೇಟು ತೋರಿಸ್ತದೆ, ಮುಂದೆ ಬರುವಂಥ ಅಪ್ಕಮಿಂಗ್ ಡೇಟು ಸಹ ತೋರಿಸ್ತದೆ. ಇಷ್ಟೆಲ್ಲ ಮಾಹಿತಿ ಸೊ ನೀವು ನಮೂದಿಸಬೇಕಾಗುತ್ತದೆ. ಸೊ ನಿಮ್ಮ ಮಕ್ಕಳದು ಅಷ್ಟೇ, ಮಕ್ಕಳು ಲೀಸ್ಟ್ ಇದೆ ನೋಡಿ, ಏನು ಯಾವ ಡೇಟ್ ಅವ್ರನ್ನ ವಿಸಿಟ್ ಮಾಡಬೇಕಂತೇಳಿ ಆ ದಿನ ಹೋಗಿ ಅವ್ರ ಮನೆ ಭೇಟಿಯನ್ನು ನೀವು ಸೊ ಮಾಡಬೇಕಾಗುತ್ತೆ. ಮಾಡಿ ಅವರಿಗೆ ಏನು ವ್ಯವಸ್ಥೆ ಇದೆಲ್ಲ ನೋಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ಮೋರ್ ಅಥವಾ ಹೆಚ್ಚು ಅಂತಿದೆ, ಅದ್ರ ಮೇಲೆ ಒತ್ತಿ. ಅದ್ರ ಮೇಲೆ ಒತ್ತಾಗ ಸುಮಾರು ಆಪ್ಷನ್ಸ್ ಬರ್ತವೆ. ಸೊ ಏನಾಗಿರೋ ಅಲ್ಲಿ ಅಂಗನವಾಡಿ ಕೋಡ್ ಬೇಕಾದ್ರೆ ನೋಡ್ಬೋದು ನೀವು. ಸೊ ನಿಮ್ಮ ಹೆಸರು ಬೇಕಾದ್ರೆ ನೋಡ್ಬೋದು. ಸೊ ಅವೆಲ್ಲ ಕಾಣಿಸ್ತಾವೆ, ರಿಸೋರ್ಸ್ ಅಂತೇಳಿ, ಈವೆಂಟ್ಸ್ ಅಂತೇಳಿ. ಸೊ ಏನಾಗಿರುವಂಥ ಪಿನ್ ಬೇಕಾದರೆ ಬದಲಾಯಿಸ್ಕೊಳ್ಳೋಂಥ ಒಂದಂಥದ್ದು. ಸೊ ನಿಮ್ಮ ಹೆಸರು ಫುಲ್ ಮಾಹಿತಿ ಅಲ್ಲಿ ಸಿಗ್ತದೆ. ಜೊತೆಗೆ ನೀವು ಲಾಗೌಟ್ ಬೇಕಾದ್ರೆ ಆಗ್ಬೋದು ನೋಡಿ, ಲಾಗೌಟ್ ಕೊನೆಯದು ಲಾಗೌಟ್ ಆಗಿಬಿಟ್ಟು ಸರಿ ಅಂತ ಒತ್ಬಿಟ್ರೆ ಸಾಕು, ಲಾಗೌಟ್ ಆಗಿಬಿಡ್ತದೆ. ಇಷ್ಟೊಂದು ವಿಸ್ತಾರವಾದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.